ಕನ್ನಡದ ಕಿಚ್ಚು ಜೋರಾಗಿದೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಕನ್ನಡಕ್ಕಾಗಿ ಹೋರಾಟ ನಡೆಸ್ತಾ ಇದ್ದು ನಾರಾಯಣಗೌಡರ ಬಂಧನವನ್ನ ಖಂಡಿಸಿ ಸಿಡಿದೆದ್ದಿದ್ದಾರೆ. ಕನ್ನಡ ನಾಮಫಲಕ ರಾಜ್ಯದಲ್ಲಿ ರಾರಾಜಿಸದೆ ಹೋದ್ರೆ ಕರ್ನಾಟಕ ಬಂದ್ ಕೊಡ್ತೀವಿ, ಕರೆ ಕೊಡ್ಲಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಗಾಗಿ. ಜೋರಾಯ್ತು ಕನ್ನಡ ಕಿಚ್ಚು. ಫೆಬ್ರವರಿ 2ನೇ ವಾರ ಕರ್ನಾಟಕ ಬಂದ್. ಕನ್ನಡ ಕಡ್ಡಾಯ ಮಾಡಿ, ಇಲ್ಲ ನಮ್ಮನ್ನ ಎದುರಿಸಿ. ಸರ್ಕಾರಕ್ಕೆ ಕನ್ನಡ ಸಂಘಟನೆಗಳ ಎಚ್ಚರಿಕೆ. ರಾಜ್ಯದ ತುಂಬೆಲ್ಲ ಕನ್ನಡದ ಕಿಚ್ಚು ಜೋರಾಗಿ ಹಬ್ತಾ ಇದೆ. ಕಡ್ಡಾಯವಾಗಿ ಕನ್ನಡ ನಾಮಫಲಕ ಬಳಸಬೇಕು ಅಂತ ಚಳುವಳಿ ನಡೆಸಿದ್ದ ಕರವೇ ನಾರಾಯಣಗೌಡರ ಬಂಧನವನ್ನ ಖಂಡಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಇವತ್ತು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ಇದೇ ವೇಳೆ ಜೈಲಿನಿಂದ ಆದಷ್ಟು ಬೇಗ ನಾರಾಯಣಗೌಡ ಅವರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ರು. ಜೊತೆಗೆ ಜನವರಿ 30ರ ಒಳಗಾಗಿ ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ ಬಳಸದೆ ಹೋದ್ರೆ, ಪದವೀಧರರಿಗೆ ಉದ್ಯೋಗ ನೀಡದೆ ಹೋದ್ರೆ ಕರ್ನಾಟಕ ಬಂದ್ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ರು. ಕನ್ನಡ ಚಳುವಳಿಗಾರರನ್ನ ಬಿಡುಗಡೆ, ಈ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಮ್ಮ ಒಕ್ಕೂಟದವರು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀವಿ, ಅವರಿಗೆ ಮನವಿಯನ್ನ ಕೊಡ್ತೀವಿ. ಫೆಬ್ರವರಿ 2ನೇ ವಾರದೊಳಗೆ ಕರ್ನಾಟಕ ಬಂದ್. ಇನ್ನು ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದು ಮಾತನಾಡಿ, ಸರ್ಕಾರ ಕನ್ನಡ ನಾಮಫಲಕ ಅಳವಡಿಸೋದಿಕ್ಕೆ ಕಾಲಾವಕಾಶ ಕೊಟ್ಟಿದೆ. ಸಿಎಂ ಮೇಲೆ ನಂಬಿಕೆ ಇದ್ದು ಕೂಡಲೇ ಸಭೆಯನ್ನ ಕರೆದು ಈಗಾಗಲೇ ಹೊರಡಿಸಿರುವಂತಹ ಆದೇಶವನ್ನ ಅನುಷ್ಠಾನ ಆಗುವಂತೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 60% ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಕೂಡಲೇ ಮುಖ್ಯಮಂತ್ರಿಗಳು ನಗರಸಭೆಗೆ ಆದೇಶ ಹೊರಡಿಸಿ ಆದ್ರೆ ಕಾರ್ಯಗತ ಆಗಬೇಕು. ಒಟ್ನಲ್ಲಿ ಕನ್ನಡದ ಕಹಳೆ ಬೆಂಗಳೂರಿನಲ್ಲಿ ಮೊಳಗೋದಿಕ್ಕೆ ಆರಂಭವಾಗಿದೆ. ಕನ್ನಡಕ್ಕಾಗಿ ಹೋರಾಡಿದ ನಾರಾಯಣಗೌಡ ಅವರನ್ನ ಬಿಡುಗಡೆ ಮಾಡದೆ ಹೋದ್ರೆ ಕರ್ನಾಟಕ ಬಂದ್ ಸ್ವರೂಪ ಬದಲಾಗೋದಂತೂ ನಿಜ ನೋಡಿ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.